ಇಂದು ರಾಷ್ಟ್ರವ್ಯಾಪಿ ಏನು ಬಂದ್ ಮಾಡ್ತಾ ಇದ್ವಿ ನಾವು ಔಷಧಿ ವ್ಯಾಪಾರನ. ಅದರ ಮೂರು ಪ್ರಮುಖವಾದ ಬೇಡಿಕೆಗಳಿವೆ ನಮ್ಮ. ಮೊದಲನೇದಾಗಿ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್, ಅಂದ್ರೆ ಅದನ್ನು ಪೂರ್ತಿ ನಿಲ್ಲಿಸಬೇಕು ಸರ್ಕಾರ. ಕೋವಿಡ್ ಅಂತ ಮಹಾಮಾರಿಯಲ್ಲಿ ಸರ್ಕಾರ GSR 817 ಅಂತ ಹೇಳಿ ಒಂದು ರೂಲ್ ತಂದ್ಬಿಟ್ಟು ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಅಲೋ ಮಾಡಿತ್ತು. ಈಗ ನಮ್ಮ ಡಿಮಾಂಡ್ ಅಂದ್ರೆ ಅದನ್ನ ನಿಲ್ಲಿಸಬೇಕು. ಕೋವಿಡ್ ಹೋಗಿದೆ, ಈಗ ಈ ಪಾರಂಪರಿಕವಾದ ಮೆಡಿಕಲ್ ಶಾಪ್ದವ್ರು ಬದುಕಬೇಕು. ಅದಕ್ಕಾಗಿ ಆನ್ಲೈನ್ ಮೆಡಿಸಿನ್ ವ್ಯಾಪಾರ ನಿಲ್ಲಿಸಬೇಕು ಅವರು. ಎರಡನೇದಾಗಿ ಕಾರ್ಪೊರೇಟ್ ಮತ್ತು ಚೈನ್ ಮೆಡಿಕಲ್ ಶಾಪ್ಸ್ ಅಂತ ಹೇಳ್ತೀವಿ ನಾವು. ಅಂತ ಮೆಡಿಕಲ್ ಶಾಪ್ ಅಲ್ಲಿ ಅತಿಯಾದ ಡಿಸ್ಕೌಂಟ್ ಹಾವಳಿ ಇದೆ. ಆ ಡಿಸ್ಕೌಂಟ್ ಹಾವಳಿ ನಿಂತು ನಮ್ಮ ಪಾರಂಪರಿಕವಾದ ಮೆಡಿಕಲ್ ಶಾಪ್ಗಳು ಬದುಕಬೇಕು ಅಂತ ನಮ್ದು ಒಂದು ಕಳಕಳಿ ಇದೆ. ಹಾಗಾಗಿ ನಮ್ದು ಅದು ಸರ್ಕಾರಕ್ಕೆ ಪ್ರೆಷರೈಸ್ ಮಾಡ್ತೀವಿ ನಾವು. ಈಗ ಅದ ಡಿಸ್ಕೌಂಟ್ ಅಥವಾ ಈ ಔಷಧಿ ವ್ಯಾಪಾರದಲ್ಲಿ ಇದು ಜೀವರಕ್ಷಕ ಔಷಧಿಗಳು, ಇದಕ್ಕೆ ಯಾಕೆ ಡಿಸ್ಕೌಂಟ್ ಎಲ್ಲ ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ಇದರದ್ದು ಮಿಸ್ಕನ್ಸೆಪ್ಷನ್ ಅಂತ ಏನಿದೆ ಅತಿಯಾದ ಡಿಸ್ಕೌಂಟ್ ಹಾವಳಿ ಬಗ್ಗೆ ಅದನ್ನು ತೆಗೆದು ಹಾಕಿ ಈ ಒಂದು ಡಿಸ್ಕೌಂಟ್ ಹಾವಳಿ ತೆಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.